ಜನವರಿ 23, 2026ರಂದು ನಾಡಿನ 150ಕ್ಕೂ ಚಲನಚಿತ್ರ ಮಂದಿ ರಗಳಲ್ಲಿ ತಾನು ಅಭಿನಯಿಸಿದ ಕಲ್ಟ್ ಚಲನಚಿತ್ರ ಬಿಡುಗಡೆಯಾಗಲಿದೆ ಎಂದು ಚಿತ್ರನಟ ಜೈದ್ ಖಾನ್ ತಿಳಿಸಿದರು. ಬುಧವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಇದು ನಾನು ಅಭಿನಯಿಸಿದ 2ನೇ ಚಲನಚಿತ್ರ ಇವಾಗಿದೆ. ಬನಾರಸ್ ತನ್ನ ಮೊದಲ ಚಲನಚಿತ್ರವಾಗಿತ್ತು. ಕಲ್ಟ್ ಚಿತ್ರವು ಚಿತ್ರದುರ್ಗ, ಹಂಪಿ, ವಿಜಯನಗರ ಇತ್ಯಾದಿ ಕಡೆಗಳಲ್ಲಿ ಶೂಟಿಂಗ್ ನಡೆದಿದೆ ಎಂದು ತಿಳಿಸಿದರು. ಇಂದು ನಾಡಿನ ಅಭಿಮಾನ, ಭಾಷಾಭಿಮಾನ ಹಾಗೂ ಪರಸ್ಪರ ಒಂದಾಗದೇ ಇರುವುದು ಕನ್ನಡ ಚಲನಚಿತ್ರಕ್ಕೆ ಕುಂದು ಉಂಟಾಗುತ್ತಿದೆ. ಪಕ್ಕದ ರಾಜ್ಯಗಳಾದ ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ ಕೇರಳ ರಾಜ್ಯಗಳಿಂದ ನಾವು ಬಹಳಷ್ಟು ಕಲಿಯಬಹುದು. ಪ್ರಾದೇಶಿಕ ಅಭಿಮಾನ ಹೆಚ್ಚಾದಾಗ ನಮ್ಮಲ್ಲಿ ಒಗ್ಗಟ್ಟು ಬರಲು ಸಾಧ್ಯ ಎಂದು ಪ್ರತಿಪಾದಿಸಿದರು. ಕಲ್ಪ ಎಂದರೆ ಕಲ್ಟರ್ ಎಂದರ್ಥ. ಈ ಚಿತ್ರವನ್ನು ನೋಡಿದ ಅಭಿಮಾನಿಗಳು ಹೆಮ್ಮೆ ಪಡಬೇಕು. ಅಂಥ ಚಲನಚಿತ್ರ ತೆರೆ ಕಾಣಲಿದೆ. ಮಲೈಕಾ ವಾಸುಪಾಲ ಹಾಗೂ ರಚಿತಾ ರಾಮ ಇಬ್ಬರು ನಟಿಯರಾಗಿ ಇಲ್ಲಿ ಅಭಿನಯಿಸಿ ಲಕ್ಷಾವಧಿ ಅಭಿಮಾನಿಗಳಿಗೆ ಹುಬ್ಬೇರುವಂತೆ ಮಾಡಿದ್ದಾರೆ. ತಾನೊಬ್ಬ ರಾಜಕಾರಣಿ ಮಗನಾಗಿದ್ದರೂ ನನಗೆ ನಮ್ಮ ತಂದೆ ತರಹ ಪೊಲಿಟಿಕ್ಸ್ ಇಷ್ಟವಿಲ್ಲ. ಒಳ್ಳೆ ಚಲನಚಿತ್ರ ತೆಗೆದು ಹೆಸರು ಮಾಡಬೇಕೆಂಬುದು ನನ್ನ ಹೆಬ್ಬಯಕೆ. ಮುಂಬರುವ ದಿನಗಳಲ್ಲಿ ಉತ್ತರ ಕರ್ನಾಟಕದ ಕಲಾವಿದರಿಗೆ ನಮ್ಮಲ್ಲಿ ಸ್ಥಾನಪತ್ರಿಕಾ ಭವನ ಬೀದರ ಜಿಲ್ಲೆ ನೀಡಿ ಇಲ್ಲಿಯ ಪ್ರವಾಸೋದ್ಯಮ ಹೆಚ್ಚಿಸಲು ಅನುವು ಮಾಡಿಕೊಡಲಾಗುವುದು ಎಂದವರು ಹೇಳಿದರು. ಹಿರಿಯ ರಾಜಕಾರಣಿ ಹಾಗೂ ನೂರ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾ. ಅಯಾಜ್ ಖಾನ್ ಮಾತನಾಡಿ, ಜೈದ್ ಖಾನ್ ಒಬ್ಬರ ರಾಜಕಾರಣಿ ಮಗನಾಗಿದ್ದರೂ ಈ ನಾಡಿನ ಬಗ್ಗೆ ದೊಡ್ಡ ಕನಸು ಹೊತ್ತಿದ್ದಾರೆ. ಅವರು ನಟಿಸಿರುವ ಕಲ್ಟ್ ಚಲನಚಿತ್ರ ನೋಡಿ ಅವರಿಗೆ ಪ್ರೋತ್ಸಾಹಿಸಬೇಕೆಂದು ಕರೆ ಕೊಟ್ಟರು. ಎನ್ಎಸ್ಯುಐ ರಾಷ್ಟ್ರೀಯ ಸಂಘಟಕ ಫಿರೋಜ್ ಖಾನ್, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸೋದ್ದೀನ್, ನಗರಸಭೆ ಸದಸ್ಯ ನವಾಜ್ ಪ್ರಾಚಾರ್ಯ ಡಾ. ಯೂಸುಫ್ ಖಾನ್, ಕಾಂಗ್ರೆಸ್ ಯುವ ಮುಖಂಡ ಇಮ್ರಾನ್ ಖಾನ್, ಹಾಸ್ಯನಟ ಆಕ್ಟರ್ ಬಿನ್ ಕವರ್, ಕೆಪಿ ಸುದ್ದಿವಾಹಿನಿಯ ಸಿಇಒ ಸಮೀರ್ ಖಾನ್, ಹ್ಯಾರಿಸ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲರು. ಒಂದೇ ಕ್ಯಾರೆಕ್ಟರ್ 3 ಡಿಫ್ರೆಂಟ್ ಶೇಡ್ ಆಗೋದ್ರಿಂದ ಹಾಗೆ ನಮ್ಮ ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಇದ್ದಾರೆ, ನಿಬ್ಬಲ್ಕು ರಚಿತಾ ರಾಮ್ ಅವರು, ಹಾಗೆ ಮಲೈಕಾ ವಾಸುಪಾಲ್ ಅವರು, ನಮ್ಮ ಲೋಕಿ ಅವರು ಈ ಸಿನಿಮಾದ ನಿರ್ಮಾಪಕರು, ಹಾಗೆ ನಿರ್ದೇಶಕರು ಬಂದ್ಬಿಟ್ಟು ನಮ್ಮ ಅನಿಲ್ ಕುಮಾರ್, ಓದ್ ಸಿನಿಮಾ ಅವರು ಉಪಾಧ್ಯಕ್ಷ ಏನ್ ಡೈರೆಕ್ಷನ್ ಮಾಡಿದ್ರು ಅದೇ ಡೈರೆಕ್ಟರು. ಈ ಸಿನಿಮಾದಲ್ಲಿ ನಿಮ್ಗೆ ಏನ್ ಕಥೆ ಬಗ್ಗೆ ಹೇಳ್ಬೇಕು ಅಂದ್ರೆ ಇದೊಂದು ಕಂಪ್ಲೀಟ್ ಓವರ್ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು. 3 ಫೈಟ್ ಇದೆ, ಒಳ್ಳೊಳ್ಳೆ ಹಾಡುಗಳು ಇದೆ. ಹಾಗಾಗಿ ನೀವು ನೋಡಿರ್ತೀರಿ ಎಲ್ಲ ಹಾಡುಗಳು ಅದ್ಭುತವಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಡು ಚೆನ್ನಾಗಿ ಹಿಟ್ ಆಗಿದೆ. ಇನ್ನೊಂದು ಡೆಪ್ತ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾ ಸಿಂಪಲ್ ವೇ ಹೇಳ್ತೀನಿ, ಜಾಸ್ತಿ ನಾನು ಕತೆ ಬಿಟ್ಕೊಡಕ್ ಆಗಲ್ಲ. ಈ ಕತೆ ಆಮೇಲೆ ಈ ಕ್ಯಾರೆಕ್ಟರ್ ಮೇಲೆ ಏನ್ ಘಟನೆ ನಡೆಯುತ್ತೆ ಅಲ್ಲ, ನಾನು ಇವತ್ತು ಬರ್ದು ಕೊಡ್ತೀನಿ. ಈಗ ಹೇಳಿದ ತಮ್ಮ ಅರ್ಥ ಆಗಲ್ಲ ಅನ್ಕೊಳ್ತೀನಿ. ಅದನ್ನ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಪ್ರತಿಯೊಬ್ಬರು ಜೀವನದಲ್ಲೂ ಈ ಘಟನೆ ನಡೆದಿರುತ್ತೆ. ಈ ಹುಡುಗನ ಮೇಲೆ ಏನ್ ನಡೆದಿರುತ್ತಲ್ಲ, 10 ಜನದಲ್ಲಿ 11 ಜನ ಮೇಲೆ ಖಂಡಿತ ನಡೆದಿರುತ್ತೆ. 9 ಜನವೂ ಅಲ್ಲ, 11 ಜನ, 10 ಜನದಲ್ಲೂ ಅಷ್ಟು ನಮ್ಮ ಭರವಸೆ ಕೊಡ್ಬೋದು. ತುಂಬಾ ಇಮೋಷನಲ್ ಸಬ್ಜೆಕ್ಟ್ ಇದು. ಪ್ರತಿಯೊಬ್ಬರಿಗೆ ಮನಸ್ಸಿಗೆ ಹತ್ರವಾದಂತ ಒಂದು ಕತೆ ಅಂತ ಹೇಳ್ಬೋದು. ಟೋಟಲ್ 6 ಹಾಡಿದೆ ಸರ್. 6 ಹಾಡಿದೆ. ಇಲ್ಲಿವರೆಗೂ ನಾವು 3 ಬಿಟ್ಟಿದ್ದೀವಿ. ಇನ್ನೊಂದು ಹಾಡಿದೆ, ಇನ್ನೆರಡು ನಾವು ಬಿಡಲ್ಲ. ಯಾಕಂದ್ರೆ ಸಿಚುವೇಶನ್ ಸಾಂಗ್ಸ್ ಆಗಿರೋದ್ರಿಂದ ಅದು ಸಿನಿಮಾಗಿನ ಅಂತ ಇರ್ಲಿ ಅಂತ ಹೇಳ್ಬಿಟ್ಟು ಜನ ಅಲ್ಲಿ ಎಂಜಾಯ್ ಮಾಡಿದೆ ಅಂತ ನಾವು ಅದನ್ನ ಬಿಡುಗಡೆ ಮಾಡಲ್ಲ. ಇನ್ನೊಂದು ಹಾಡು ರಚಿತಾ ರಾಮ್ ಅವ್ರು, ನಂದು ಮತ್ತೆ ರಚಿತಾ ರಾಮ್ ಅವ್ರದ್ದು ಒಂದು ಡ್ಯೂಯೆಟ್ ಸಾಂಗ್ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ, ಇನ್ನು ಜಾಸ್ತಿ ಟೈಮ್ ತೊಗೊಳಲ್ಲ, ಒಂದು 4-5 ದಿವಸ ಮ್ಯಾಕ್ಸಿಮಮ್ ಅನ್ಕೊಂಡಿದ್ದೀನಿ. ಆ ಹಾಡನ್ನ ಒಂದು ಬಿಡುಗಡೆ ಮಾಡ್ತೀನಿ. ಚಿತ್ರೀಕರಣ ಏನಾಗಿದೆ ಸರ್? ಚಿತ್ರೀಕರಣ ಓವರ್ ಆಲ್ ಸಿನಿಮಾ ಕರ್ನಾಟಕದಲ್ಲೇ ಆಗಿರೋದು. ಚಿತ್ರದುರ್ಗ, ನಮ್ಮ ಹಂಪಿ, ವಿಜಯನಗರ ಆಗ್ಬಹುದು. ಬೀದರ್ ಕಡೆ ನಾವು ಮಾಡ್ಲಿಲ್ಲ. ಏನ್ ಸರ್? ಜನವರಿ 23ಗೆ ಸರ್. 23 2026 ಜನವರಿ 23ಗೆ ಆಚರಣೆ ಸರ್. ಸಿನಿಮಾ ಚಿತ್ರರಂಗಕ್ಕೆ ಯಾವ ಬಂದ್ರಿ, ಪ್ರೇರಣೆ ಆಯ್ತು ನೀವು ಬರ್ಲಿಕ್ಕೆ, ಮತ್ತೆ ಎಷ್ಟೇ ಚಲನಚಿತ್ರ ಇದೆ? ಸಾರಿ ಸರ್, ಕೇಳಿಸ್ತೀವಿ. ನಮ್ಮ ಪ್ರೇರಣೆ ಚಲನಚಿತ್ರ ನಟ ನಾಯಕನಾಗ್ಲಿಕ್ಕೆ ಪ್ರೇರಣೆ ಯಾವ್ದು ಮೂಲಕ ತಾವು ಇಲ್ಲಿ ಬಂದಿದ್ರಿ? ತಾವು ಎಷ್ಟು ಚಿತ್ರಗಳನ್ನ ಮಾಡಿದ್ರಿ? ಇದು ಎಷ್ಟೇ ಚಿತ್ರ ಇದೆ? ಇದು ನನ್ನ 2ನೇ ಚಿತ್ರ ಸರ್. ನನ್ನ ಮೊದಲನೇ ಚಿತ್ರ ಬಂದ್ಬಿಟ್ಟು ಬನಾರಸ್. ಆಮೇಲೆ ಇನ್ಸ್ಪಿರೇಷನ್ ಯಾರು ಅಂತ ತಾವು ಕೇಳಿದ್ರಿ. ನನಗೆ ಇನ್ಸ್ಪಿರೇಷನ್ ಫಸ್ಟ್ ನಾನು ಒಂದು ವಯಸ್ಸು ಬಂದ ತಕ್ಷಣನೇ ನನಗೆ ಬುದ್ಧಿ ಅಂತ ಬಂದ ಮೇಲೆ ನಾನು ಕಲಾವಿದ ಆಗ್ಬೇಕು ಅಂತ ನನ್ನ ಮನ್ಸು ಬಂದಿದ್ದು ಅಣ್ಣ ಅವರಿಂದಾನೆ. ಯಾಕಂದ್ರೆ ಅವ್ರ ತೊಡೆಯಲ್ಲಿ ನಾನು ಬೆಳೆಸಿರೋ ಹುಡುಗ ನಾನು. ಸೊ ಅವರಿಂದಾನೇ ಮೋಸ್ಟ್ಲಿ ಅದು ಒಂದು
ಆಸೆ ಬಂದಿರ್ಬೇಕೇನೋ. ಹುಟ್ಟೂರು ಸರ್ ಹುಟ್ಟೂರು ಜಿಲ್ಲೆ ಬೆಂಗಳೂರು ಸರ್, ಕರ್ನಾಟಕ ಬೆಂಗಳೂರು. ಸಾಮಾನ್ಯವಾಗಿ ರಾಜಕಾರಣಿಗಳ ಮಕ್ಕಳು ರಾಜಕಾರಣ ಮಾಡ್ತಾರೆ. ಹಿಂದೆ ಮಾಜಿ ಮುಖ್ಯಮಂತ್ರಿ ಮಗ ಒಬ್ರು ಫಿಲಂ ಮಾಡಿ ಕೈ ಸಿಟ್ಕೊಂಡು ವಾಪಸ್ ರಾಜಕಾರಣ ಹೋದ್ರು. ಯಾಕೆ ನೀವ್ ಯಾಕೆ ಫಿಲಮಿಗೆ ಬಂದ್ರಿ? ಅವರು ಬಂದಾಗ ಅವ್ರಿಗೆ ಕೇಳಿ ಸರ್. ಅಲ್ಲ, ನಂದು ಆ ಉದ್ದೇಶ ಇರಲಿಲ್ಲ. ಮಾತಾಡಿ ಎಂತ ಒಳ್ಳೆ ಭಾಷೆ, ಎಂತ ಒಳ್ಳೆ ಭಾಷೆ, ಎಷ್ಟು ಅದ್ಭುತ, ಎಷ್ಟು ಒಂದು ನಿಮಿಷ ಸರ್, ದಯವಿಟ್ಟು ಕನ್ನಡ ಮಾತಾಡಿ. ಆಗ್ಲಿ ಪರವಾಗಿಲ್ಲ ಸರ್, ಮೈನಾರಿಟಿ ಅವ್ರಿಗೆ ಕನ್ನಡ ಇಲ್ವಾ? ಮೈನಾರಿಟಿ ಕನ್ನಡ ಮಾತಾಡೋದಿದೆಯಾ? ಹೇಳಿ, ಪರವಾಗಿಲ್ಲ, ನೀವು ತಪ್ಪು ಮಾಡೋದು ಪರವಾಗಿಲ್ಲ, ಮಾತಾಡಿ, ಕನ್ನಡ ಮಾತಾಡ್ತಾ ಇರಿ. ಅದಕ್ಕೆ ಎಲ್ಲವೂ ಕೂಡ ಪ್ರವಾಸದಲ್ಲಿ ಎಲ್ಲಾ ಮಕ್ಕಳಿಗೂ ದೊಡ್ಡವರಿಗೂ ಚಿಕ್ಕವರಿಗೂ ನಾನು ಅಷ್ಟು ದೊಡ್ಡವನ್ನ ಸರ್ ನಿಮ್ಮಿಂದ. ಆದ್ರೆ ಏನ್ ಗೊತ್ತಾ, ಈ ನಮ್ಮ ಈ ಕನ್ನಡ ಇಂಡಸ್ಟ್ರಿ ಸತ್ತೋಗ್ತಾ ಇರೋದು ಏನಕ್ಕಂದ್ರೆ ಒಂದೇ ಒಂದು ಕಾರಣ, ನಮ್ಮದಲ್ಲಿ ಯೂನಿಟಿ ಇಲ್ಲ, ನಮ್ಮದಲ್ಲಿ ಕನ್ನಡ ಭಾಷೆ ಅಭಿಮಾನ ಇಲ್ಲ. ಇದೇ ತಮಿಳ್ನಾಡು ನೋಡಿ, ಅದೇ ಕೇರಳ ನೋಡಿ, ಅದೇ ಬೇರೆ ಯಾವುದೇ ಭಾಷೆಯಲ್ಲಿ ಯಾವ ಭಾಷೆನ ಅವ್ರು ಬಿಟ್ಕೊಡಲ್ಲ. ಅಲ್ಪಸಂಖ್ಯಾತರು ನನ್ನ ಮಾಹಿತಿ ಪ್ರಕಾರ ಸೌತ್ ಕೇಳಿ ಸರ್, ಅಲ್ಪಸಂಖ್ಯಾತರು ನನ್ನ ಮಾಹಿತಿ ಪ್ರಕಾರ ಕೇರಳದಲ್ಲಿ ಜಾಸ್ತಿ ಇರೋದು. ಆದ್ರೆ ನನ್ಗೆ ಎಷ್ಟೋ ಫ್ರೆಂಡ್ಸ್ ಇದ್ದಾರೆ, ಅವರು ಉರ್ದುವಲ್ಲೂ ಮಾತಾಡಲ್ಲ, ಹಿಂದಿಯಲ್ಲೂ ಮಾತಾಡಲ್ಲ, ಇಂಗ್ಲಿಷಲ್ಲೂ ಮಾತಾಡಲ್ಲ. ಮಾತಾಡಕ್ಕೆ ಇಷ್ಟ ಇದೆ, ದಯವಿಟ್ಟು ಕೇರಳ ಇದ್ರೆ ಅವ್ರ ಮಲಯಾಳಂ ಭಾಷೆಯಲ್ಲೇ ಮಾತಾಡಿ ಅಂತ. ಅದನ್ನ ನಾವು ತಗೊಂಡ್ಬರ್ಬೇಕು ಸರ್, ದಯವಿಟ್ಟು ಪ್ಲೀಸ್. ನಿಮ್ಗೇನು ಪ್ರಶ್ನೆ ಕೇಳಿ ಸರ್ ಪ್ಲೀಸ್. ಸರ್ ಕನ್ನಡ ಚಲನಚಿತ್ರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಅಂದ್ರೆ ಇತ್ತೀಚೆಗೆ ಮೊಬೈಲ್ ಅದೆಲ್ಲ ಬರ್ತಾ ಇದೆ, ಯೂಟ್ಯೂಬ್ ಬರ್ತಾ ಇರೋದ್ರಿಂದ ಪ್ರಭಾವ ಆಗಿಂದ ಅರ್ಥ ಆಗ್ತದೆ. ಯಾವ ತರ ಇದನ್ನ ತಾವು ಕರೆ ಮಾಡಿದ್ರೆ ಈ ನಮ್ಮ 7 ಸಂಖ್ಯೆ ಕನ್ನಡ ಚಲನಚಿತ್ರ ನೋಡ್ಲಿಕ್ಕೆ ಸರ್, ಜನರೇಷನ್ ಚೇಂಜ್ ಆಗ್ತಿದೆ, ಟೆಕ್ನಾಲಜಿಗಳು ಅಪ್ಗ್ರೇಡ್ ಆಗ್ತಾ ಇದೆ. ಈಗ OTT ಕಾಲ, ಎಲ್ಲರೂ ಕೂಡ ಫೋನ್ಗೆ ಸೀಮಿತ ಆಗ್ಬಿಟ್ಟಿದ್ದಾರೆ. ಬಟ್ ಸೈಕಲ್ ಸರ್, ಲೈಫ್ ಇಸ್ ಅ ಸೈಕಲ್. ಮತ್ತೆ ಈ ಫೋನ್ ಹೋಗಿ ಮತ್ತೆ ವಾಪಸ್ ಥಿಯೇಟರ್ ಬರುತ್ತೆ. ಆಮೇಲೆ ಒಂದಿನ ಆಗ್ಬಿಟ್ಟಿದೆ ಸರ್, ಫಸ್ಟ್ ನಮ್ ಬೆಳೆ ನಾವು ಮುಂದೆ ತೋರ್ಸೋದ್ ಬಂದು ಫಸ್ಟ್ ನಮ್ಗೆ ನಾವು ತೋರ್ಸ್ಕೊಬೇಕು. ಏನಕ್ಕಂದ್ರೆ ಸರ್, ದಯವಿಟ್ಟು ಒಂದು ನಿಮಿಷ ಫಸ್ಟ್ ಬೆಳೆ ನಾವು ನಮ್ಮನ್ನ ತೋರ್ಸ್ಕೊಬೇಕು. ಏನಕ್ಕೆ ಅಂತಂದ್ರೆ ನಾವು ಒಳ್ಳೆ ಸಿನಿಮಾಗಳು ಮಾಡ್ತಿಲ್ಲ ಸರ್, ಅದು ನಂಬಿಕೆನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ಜನ, ನಮ್ಮ ಕರ್ನಾಟಕ ಜನ ಪ್ರೇಕ್ಷಕರು ಏನಿದ್ದಾರೆ, ಅವ್ರಿಗೆ ಕನ್ನಡ ಸಿನಿಮಾ ಅಂದ್ರೆ ನಂಬಿಕೆನೆ ಬರ್ತಾ ಇಲ್ಲ. ಅದಕ್ಕೆ ಸ್ಟಾರ್ಗಳು ಸಿನಿಮಾಗೆ ಅವ್ರು ಸೀಮಿತ ಆಗ್ಬಿಟ್ಟಿದ್ದಾರೆ, ಬೇರೆ ಯಾವ ಸಿನಿಮಾಗೂ ಅವ್ರು ಬರಕ್ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ನಾವು ಹಗುರಾಗಿ ಕಷ್ಟ ಪಡ್ಬೇಕು, ಒಂದು ಒಳ್ಳೆ ಟೀಮ್ ಕಟ್ಕೊಳ್ಬೇಕು. ನಾವು ಸ್ವಲ್ಪ ಹೊಟ್ಟೆಲಿ ಹಸು ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ರೆ, ಯಾಕಂದ್ರೆ ಇದು ನಾವು ಮಾಡ್ತಿದ್ ಕನ್ನಡ ಸಿನಿಮಾ, ಅದ್ರ ಮೇಲೆ ಒಂದು ಪ್ರೀತಿ ಅಭಿಮಾನ ಇಟ್ಕೊಂಡು ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಕೊಟ್ರೆ ಜನ ಅದನ್ನ ಮೆಚ್ಚಿಸ್ತಾರೆ, ಗೆಲ್ಲಿಸ್ತಾರೆ. ಕಾರಣ ಏನಿಲ್ಲ ಸರ್, ಮತ್ತೆ ಆಸೆ ಇತ್ತು ನಂಗೆ. ಆ ಕಡೆ ಯಾವತ್ತು ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಪಾಲಿಟಿಕ್ಸ್ ಕಡೆ ಹೋಗೋದ್ರೆ ನನಗೆ ಇವತ್ತಿಗೂ ಇಂಟ್ರೆಸ್ಟ್ ಇಲ್ಲ. ನನಗೆ ಚಿಕ್ಕ ವಯಸ್ಸಿಂದ ನನ್ಗೆ ಕಲೆ ಕಡೆ ಜಾಸ್ತಿ, ಡಾನ್ಸು, ಫೈಟು, ಈ ಕಡೆ ಜಾಸ್ತಿ ನನಗೆ ಇಂಟ್ರೆಸ್ಟ್ ಆಗಿರೋದ್ರಿಂದ ಈ ಫೀಲ್ಡ್ ಮಾಡಿ. ಸರ್, ಮುಂದಿನ ದಿನಗಳಲ್ಲಿ ಹಿಂದಿ ಡಬ್ ಮಾಡ್ತಾರೆ ಸರ್, ಕಟ್ ಮೂವಿ. ಮುಂದಿನ ದಿನಗಳಲ್ಲಿ ಕಟ್ ಮೂವಿ ಹಿಂದಿದಾಗ ಡಬ್ ಮಾಡಿದ್ರೆ ಗೊತ್ತಿಲ್ಲ ಸರ್, ನೋಡ್ತೀನಿ. ಡಬ್ಬಿಂಗ್ ಬೇರೆ ಅಲ್ಲ ಸರ್, ಮಾತಾಡೋದು ಬೇರೆ ಸರ್. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅವ್ರು ಕನ್ನಡ ಸರ್, ತುಂಬಾ ಬೇಗ ಹೋಗ್ಬಿಡ್ತೀವಿ ಈಗ ಹೇಳಿದ್ರೆ. ಬಟ್ ಆದ್ರೂ 100-150 ಅಂತೂ ಮಿನಿಮಮ್ ಈಸಿ ನಾವು ರಿಲೀಸ್ ಮಾಡೇ ಮಾಡ್ತೀವಿ. ನಮ್ಮ ಗಂಗಾಧರ್ ಅವರು ಡಿಸ್ಟ್ರಿಬ್ಯೂಟರ್, KVN ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಲೋಕಿ ಸಿನಿಮಾಸ್ ಅಂತ ಸರ್. ಎಷ್ಟು ಸ್ಕ್ರೀನ್ ಅಲ್ಲಿ ರಿಲೀಸ್ ಇದೆ ಈಗ ಜಸ್ಟ್ ಹೇಳಿದಲ್ಲ ಸರ್, 100-150 ಬಹುಶಃ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ತುಂಬಾ ಬೇಗ ಆಗುತ್ತೆ. ಹೆಚ್ಚು ಕಡೆ ಒಂದು 28-27 ದಿನ ಇದೆ ಸಿನಿಮಾ ರಿಲೀಸ್ ಆಗೋದು. ಒಂದು 100-150 ಈಸಿ ಆಗುತ್ತೆ. ಇಲ್ಲ ಸರ್, ನಮ್ಗೆ ಕರ್ನಾಟಕದಲ್ಲಿ ನಾವು ಕನ್ನಡದಲ್ಲಿ ಅಷ್ಟೇ ರಿಲೀಸ್ ಮಾಡ್ತಾರೆ. ನಾವು ಬೇರೆ ಕಡೆ ನಾವು ಪ್ಲಾನ್ಸ್ ಇತ್ತು, ಬಟ್ ಬೇಡ ಅಂತ ಹೇಳಿ. ಅಲ್ಲಿ ಮುಂದೆ ತುಂಬಾ ಆಫರ್ಗಳು ಬರ್ತಾ ಇದೆ. ನನ್ನ ಫಸ್ಟ್ ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದ್ರಿಂದ, ಅಲ್ಲಿ ಮುಖ ಪರಿಚಯ ಮಾಡ್ಕೊಂಡಿರೋದ್ರಿಂದ, ಸ್ವಲ್ಪ ಟೀಸರ್ ಸಾಂಗ್ ಎಲ್ಲ ಇಲ್ಲಿ ಹಿಟ್ ಆಗಿರೋದ್ರಿಂದ ಅವರ ರಿಕ್ವೈರ್ಮೆಂಟ್ ಕೇಳ್ತಿದ್ದಾರೆ. ಬಟ್ ನನ್ಗೆ ಇಷ್ಟ ಆಗ್ತಾ ಇಲ್ಲ. ಏನಕ್ಕಂದ್ರೆ ಆ ಕಡೆ ಹೋದ್ರೆ ಮತ್ತೆ ಆ ಕಡೆ ನನ್ನ ಪ್ರಮೋಷನ್ ಹೋಗ್ಬೇಕು. ಸೊ ಅದಕ್ಕೆ ಈ ಬಾರಿ ಬೇಡ. ಫಸ್ಟ್ ಫೌಂಡೇಶನ್ ಇದೆ ನಮ್ದು, ನಾನ್ ಮಾಡೋ ಕನ್ನಡ ಸಿನಿಮಾ ಇಲ್ಲಿ ಹಿಟ್ ಅಂದ್ರೆ ಬೇಕಿದ್ರೆ ನಾನು ಒಂದು ವಾರ 10 ದಿವಸ ಬಿಟ್ಕೊಂಡು ಬೇರೆ ಭಾಷೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿ. ಈ ಭಾಗದ ಪವರ್ಫುಲ್ ಪರ್ಸನ್, ಶಕ್ತಿಯುತವಾದಂತ ಅಯಾಸ್ ಖಾನ್ ಮೊಹಮ್ಮದ್ ಅಯಾಸ್ ಖಾನ್ ಅವರಿಗೆ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳು ಕೊಟ್ಟರು ಕೂಡ ಅವ್ರು ಚೆನ್ನಾಗಿದೆ ಅಂತ ಪ್ರಚಾರ ಮಾಡಿ ಓಡಿಸೋದು. ಅವ್ರು ನನ್ನ ತಂದೆ ಸಮಾನ ಸರ್. ಅವ್ರಿಗೆ ನಾವೆಲ್ಲ ನಮ್ಗೆ ಬಹಳ ಸಂತೋಷ ಆಯ್ತು.
ನಾನು ತುಂಬಾ ಚಿಕ್ಕ ವಯಸ್ಸಿಂದ ಅವನನ್ನ ಸಾಕೊಂಡು ಮಾಡಿರೋದು ತಂದೆ ಸಮಾನ. ಶಿಕ್ಷಣ ಸಂಸ್ಥೆನೂ ಇದೆ, ಒಳ್ಳೆ ಕಾಲೇಜ್ಗಳಿದಾವೆ, ಮತ್ತೆ ಅವ್ರ ಹತ್ರ ಟಿವಿನೂ ಇದೆ. ಹೀಗಾಗಿ ಎಲ್ಲಾ ರೀತಿಯಲ್ಲಿ ಅವ್ರ ಹತ್ರ ಪವರ್ಫುಲ್ ಅಂತ ಶಕ್ತಿವರ್ಧಕ ಇದೆ ಅವ್ರ ಹತ್ರ. ಅದ್ ನನ್ನ ಅದೃಷ್ಟ ಸರ್. ಓಕೆ ಸರ್. ಸರ್ ಗರ್ಲ್ಸ್ ಬಗ್ಗೆ ಟೈಮ್ ಡ್ಯೂರೇಷನ್ ಸರ್ ಗೊತ್ತಿಲ್ಲ ಸರ್, ಇನ್ನೂ ಫೈನಲ್ ಎಡಿಟಿಂಗ್ ನಡೀತಾ ಇದೆ. ಈಗ ರಚಿತಾರಾಮ್ ಅವರು ಪಾಪ ಬರ್ಬೇಕಾಗಿತ್ತು ಬಿದ್ದರ್ಗೆ, ಡಬ್ಬಿಂಗ್ ನಡೀತಾ ಇದೆ. ನಂದು ಮುಗೀತು, ಅವ್ರ ಪಾಪ ಅವರೆಲ್ಲ ಮಾಡ್ತಿದ್ದಾರೆ. ಸೊ ನನ್ನ ಪ್ರಕಾರ ಒಂದು ಸೆನ್ಸರ್ ಬಿಫೋರ್ ಗೊತ್ತಾಗುತ್ತೆ. ಇರುತ್ತೆ ಸರ್ 220 to 30 ನಾರ್ಮಲ್ ಆಗಿ ಎಷ್ಟಿರುತ್ತೆ ನಾರ್ಮಲ್ ಆಗಿರುತ್ತೆ. ಬಟ್ ಒಂದಂತೂ ಹೇಳ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹೆಮ್ಮೆಯಿಂದ ನೀವು ಎದೆ ತಟ್ಕೊಂಡು ಬೇರೆ ಭಾಷೆಯವರಿಗೆ ನೀವು ಹೆಮ್ಮೆಯಿಂದ ಹೇಳ್ಬೋದು, ಪಾಪ ನಮ್ ಕನ್ನಡ ಇಂಡಸ್ಟ್ರಿಯಲ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಿದೆ, ಈ ಸಿನಿಮಾ ಬಾಸ್ ಬರ್ತೀನಿ ನೋಡುವ ಅಂತ ಹೇಳಿ ಅಷ್ಟಂತೂ ಕೆಲಸ ಮಾಡಿದೀವಿ ಅಂತ. ಟೀಸರ್ ನೋಡಿದ್ರೆ ಅರ್ಜುನ್ ರೆಡ್ಡಿ ಫಿಲಂ ತರ ಇದೆ, ಈಗ ಸೇಮ್ ಇಲ್ಲ ಇಲ್ಲ, ಅದು ಜನರು ಬೇರೆ, ಬಟ್ ಸ್ವಲ್ಪ ಸಿಮಿಲರ್ ಇದೆ. ಅರ್ಜುನ್ ರೆಡ್ಡಿ ಆಗ್ಬೋದು, ನಮ್ಮ ಸಿನಿಮಾ ಆಗ್ಬೋದು, ಅದು ತುಂಬಾ ಬೇರೆ ತರದ್ದು, ಇದು ಸ್ವಲ್ಪ ಬೇರೆ ತರದ್ದು, ಬಟ್ ಸ್ವಲ್ಪ ಫಿಮಿಲಿಯರ್. ನೋಡಕ್ ಹೋದ್ರೆ ಸ್ವಲ್ಪ ಅರ್ಜುನ್ ರೆಡ್ಡಿ ಹೌದು ನೀವು ಹೇಳ್ತಿದ್ದಾರೆ. ಸರ್ ಮೂವಿ ಬಜೆಟ್ ಎಷ್ಟು ಇದೆ? ನಾನ್ ನಿರ್ಮಾಪಕನ ಸರ್, ಪಾಪ ಅವ್ರು ಬರ್ಲಿಲ್ಲ. ಅವ್ರ ಪಾಪ ಸ್ವಲ್ಪ ಥಿಯೇಟರ್ ಸೆಟ್ ಅಪ್ ಅದು ಇದಕ್ಕೆ ಸ್ವಲ್ಪ ಬಿಸಿ ಇದ್ದಾರೆ, ಅದು ಅವ್ರಿಗೆ ಕೇಳಿದ್ರೆ ಒಳ್ಳೇದು ಸರ್. ಸಿನಿಮಾ ರಿಲೀಸ್ ಆದ ತಕ್ಷಣ ಸುದೀಪ್ ಬಾಬು ಡಿಬೋಸ್ ಫ್ಯಾನ್ಸ್ ಮಧ್ಯೆ ಸ್ವಲ್ಪ ವಾಪಸ್ ನಡೀತಾ ಇದೆ. ಏನಿಲ್ಲ ಸರ್, ದೊಡ್ಡೋಡವರು ನಾನು ನಿನ್ನೆ ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ, ದೊಡ್ಡೋಡವರು ಏನೋ ಪಾಪ ಏನೋ ಮಾಡ್ಕೊಂತಾರೆ, ಅದ್ರ ನಾನು ತುಂಬಾ ಚಿಕ್ಕವನು, ನಾನು ಹಿಂಗ್ ಕಟ್ಟಿಯಲ್ಲಿ ಅನಿಸ್ಬೇಕು, ಆತರ ನಡೀತಾ ಇರುತ್ತೆ, ಆಗ್ತಾ ಇರುತ್ತೆ, ಎಲ್ಲ ಸರಿ ಆಗತ್ತೆ. ದಯವಿಟ್ಟು ನಿಮ್ಮ ಮಾಧ್ಯಮದವರು ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಈಗ ನಾವು ಎಷ್ಟೇ ಇದ್ರು ನಾವು ಒಂದೇ, ನಾವು ಒಂದು ಫ್ಯಾಮಿಲಿ ತರಾನೇ ಕನ್ನಡ ಇಂಡಸ್ಟ್ರಿ. ಯಾವುದೇ ಕಾರಣಕ್ಕೂ ನಾವು ಯಾವ್ದು ಬಿಟ್ಕೊಡಲ್ಲ. ಸರ್ ಮುಂದೊಂದು ಫ್ಯಾನ್ಸಿ ತರ ಆಗ್ತದೆ, ಚಿಕ್ಕ ಫಿಲಂ ತೊಂದರೆ ಆಗುತ್ತೆ. ಏನು ತೊಂದರೆ ಆಗಲ್ಲ ಸರ್, ನೀವು ಒಳ್ಳೆ ಸಿನಿಮಾ ಕೊಡಿ ಸರ್. ಒಳ್ಳೆ ಸಿನಿಮಾ ಕೊಟ್ಟಿಲ್ಲ ಅಂದ್ರೆ ಮಳೆ ಬರ್ತಾ ಇರೋದಕ್ಕೆ ಜನ ಬರಲಿಲ್ಲ, ರೀಸನ್ಸ್ ಗಳು ಹುಡುಕ್ತೀವಿ ನಾವು. ಈಗ ನಮ್ಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತಲ್ಲ, ಅದನ್ನ ಕಳ್ಕೊಳಕ್ ಇಷ್ಟ ಇರಲ್ಲ. ಸಿನಿಮಾ ಸೋತಬಿಟ್ಟು ಈ ತರ ರೀಸನ್ ಗಳು ಕೊಟ್ಟು ಹೋಗ್ತೀವಿ ನಾವು. ಮಳೆ ಬಂತು, ಅದಾಯ್ತು, ಆಟೋ ಸ್ಟ್ರೈಕ್ ಐತಂತೆ, ಬಸ್ ಸ್ಟ್ರೈಕ್ ಐತಂತೆ, ಜನ ಥಿಯೇಟರ್ ಬರ್ತಿಲ್ವಂತೆ, ಇದೆಲ್ಲ ಯಾವ ರೀಸನ್ಸ್ ಅಲ್ಲ ಸರ್. ಸಿನಿಮಾ ಚೆನ್ನಾಗಿದೆ, ಖಂಡಿತವಾಗ್ಲೂ ಜನ ಥಿಯೇಟರ್ ಬರ್ತಾರೆ, ಆ ಸಿನಿಮಾ ನೋಡ್ತಾರೆ, ಅದು ಸಿನಿಮಾ ಯಶಸ್ವಿ ಆಗುತ್ತೆ. ಕಲ್ಟ್ ಅಂದ್ರೆ ಅದು 2-3 ಅರ್ಥಗಳು ಬರ್ತದೆ ಸರ್, ಬಟ್ ಅದು ಕಲ್ಟ್ ಅನ್ನೋ ಟೈಟಲ್ ಹುಟ್ಟಿರೋದೇ ಕಲ್ಚರ್ ಇಂದ. ಕಲ್ಚರ್ ಅಂತ ಅದು ಅರ್ಥ ಅದು. ಸೊ ಕಲ್ಟ್ ಅಂತ ಇನ್ನೊಂದು ಅರ್ಥ ನಿಮ್ಗೆ ಹೇಳ್ಬೇಕು, ಮಾಸ್ ಕಲ್ಟ್. ಇವಾಗ ಇತ್ತೀಚೆಗೆ ತುಂಬಾ ಯೂತ್ ಜನರೇಷನ್ ಕಲ್ಟ್ ಅನ್ನೋ ಪದ ತುಂಬಾ ಉಪಯೋಗಿಸಿದ್ದಾರೆ. ಕಲ್ಟ್ ಸಾಂಗ್ಸ್, ಕಲ್ಟ್ ಸಿನಿಮಾ, ಕಲ್ಟ್ ಫ್ಯಾನ್ಸ್, ಈ ತರ. ಸೊ ಅದಕ್ಕೆ ತಲೆಯಲ್ಲಿ ಇಟ್ಕೊಂಡು ನಾವು ಕಲ್ಟ್ ಅನ್ನ ಕೈಸಿಟ್ಟಿದ್ದೀವಿ. ಇದು ನನ್ನ ಪಾತ್ರ ನಾನು ಏನ್ ಮಾಡಿದ್ದೀನಿ, ಮಾಧವ ಅನ್ನೋ ಪಾತ್ರಕ್ಕೆ ಅವ್ನ ಕ್ಯಾರೆಕ್ಟರ್ ತುಂಬಾ ಕಲ್ಟ್ ಆಗಿರುತ್ತೆ, ಅವ್ನು ತುಂಬಾ ಕಲ್ಟ್ ಆಗಿರುತ್ತೆ. ಸೊ ಅದು ಸಿನಿಮಾದಲ್ಲಿ ನೋಡಿದಾಗ ನಿಮ್ಗೆ ತುಂಬಾ ಅರ್ಥ ಆಗುತ್ತೆ. ಟೈಟಲ್ ಮಾಸ್ ಇದೆ, ಕ್ಲಾಸ್ ಇದೆ ಸರ್, ಎರಡು ಇದೆ. ಅಯೋಧ್ಯೆಯಲ್ಲಿ ನಾವು ಚಿತ್ರದುರ್ಗದಲ್ಲಿ ಶೂಟಿಂಗ್ ಮಾಡಿದ್ವಿ, ಹಂಪಿಯಲ್ಲಿ ಶೂಟಿಂಗ್ ಮಾಡಿದ್ವಿ ಒಂದಷ್ಟು, ಮೈಸೂರಲ್ಲೂ ಶೂಟ್ ಮಾಡಿದ್ವಿ, ಬೆಂಗಳೂರು ಒಂದಷ್ಟು ಶೂಟ್ ಮಾಡಿದ್ವಿ. ಹೆಚ್ಚು ಕಡೆ ಒಂದು 8 ದಿನ ಶೂಟ್ ಮಾಡಿದ್ವಿ. ಹೈಯೆಸ್ಟ್ ನನಗೆ ಹಿಂಸೆ ಆಗಿರೋದು ಶೂಟ್ ಮಾಡ್ಬೇಕಾದ್ರೆ ಒಂದೇ ಹಾಡು, ಕಾರಣ ಮಳೆ. ಅದೇನಾಗುತ್ತೆ, ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲವರೆಗೂ ಶೂಟಿಂಗ್ ಇರುತ್ತೆ. ಬೆಳಗ್ಗೆ ರೆಡಿ ಆಗಿ ಸ್ನಾನ ಮಾಡ್ಕೊಂಡು ಬಂದಿರ್ತೀವಿ ನಾವು ಶೂಟಿಂಗ್ಗೆ. ಸೊ ಹಿಡಿದಂತ ಹೇಳ್ತೀನಿ, ಮಳೆ ಬಿಡ್ತಾರೆ, ಅದು ತುಂಬಾ ತಲೆ ಕೆಟ್ಟಬರುತ್ತೆ. ಇರ್ಲಿ, ಅದೇ ನಾನು ಪಟ್ಟಿದ ಶ್ರಮ ಆಗ್ಬೋದು, ಎಷ್ಟೇ ನೋವು ಬಂದ್ರು ಕೂಡ ಇವತ್ತು ಜನ ಅದನ್ನ ಹಾಡನ್ನ ಮೆಚ್ಚಿಸ್ತಿದ್ದಾರೆ. ಎಲ್ರು ಪ್ರತಿಯೊಬ್ರು ಚಿಕ್ಕ ಮಕ್ಳ ಬಾಯಲ್ಲೂ ಕೂಡ ಅಯೋಶ್ವರನೇ ಹಾಡಿದೆ ಅಂದ್ರೆ ಅದಕ್ಕಿಂತ ಜಾಸ್ತಿ ನಮ್ಗೆ ಏನ್ ಬೇಕು ಸರ್? ಇರ್ಲಿ, ಸಾರ್ಥಕ ಅನ್ಸುತ್ತೆ ಅಷ್ಟೇ. ಕನ್ನಡದಲ್ಲಿ ಇದು ಕೂಡ ಹೆಚ್ಚಾಗಿ ಇಷ್ಟಪಡ್ತಾರೆ. ಸರ್ ಅದೇ ಹೇಳ್ತಿಲ್ಲ ಸರ್, ಇಡ್ಲಿ ಕಡಾಯಿ ಸಣ್ಣ ಟಾಪಿಕ್ ಇದೆ, ಅದು ಬಹಳ ಸಕ್ಸಸ್ ಆಯ್ತು. ಹೌದು ಸರ್, ಪ್ರಾಬ್ಲಮ್ ಅದೇ ಸರ್. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಹೀರೋಗಳು ಕಮ್ಮಿ, ಡೈರೆಕ್ಟರ್ಸ್ಗಳು ಕಮ್ಮಿ, ರೈಟರ್ಸ್ಗಳು ಕಮ್ಮಿ. ಅಂದ್ರೆ ನಮ್ಮ ಇಂಡಸ್ಟ್ರಿ ತುಂಬಾ ಚಿಕ್ಕದಾಗೋಗ್ಬಿಟ್ಟಿದೆ ಸರ್. ಕಾರಣ ಜನ ತಪ್ಪಲ್ಲ ಸರ್, ನಮ್ ತಪ್ಪು. ಅದ್ರಲ್ಲಿ ನನ್ನನ್ನು ಸೇರ್ಕೊಳ್ತಾ ಇದ್ದೀನಿ. ಈಗ ಏನ್ ಮಾಡ್ಕೊಂಡಿದ್ದಾರೆ, ಪ್ರತಿಯೊಬ್ರು ಅವ್ರವ್ರ ಸಾಮ್ರಾಜ್ಯನ ಅವ್ರು ಕಟ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾನು ಇವ್ರ ಜೊತೆ ಬಿಟ್ರೆ ಇವ್ರ ಜೊತೆ ಕೆಲಸ ಮಾಡಕ್ ಇಷ್ಟಪಡಲ್ಲ. ಅದ್ ಹಂಗಾದಾಗ ಯಾರು ಲಾಸ್ ಆಗುತ್ತೆ? ಇಂಡಸ್ಟ್ರಿಗೆ ಲಾಸ್ ಆಗುತ್ತೆ. ಸೊ ನಾವೆಲ್ಲರೂ ಒಂದಾಗ್ಬೇಕು ಸರ್, ನನ್ನ ಅನಿಸಿಕೆ. ಆವಾಗಲೇ ಒಳ್ಳೊಳ್ಳೆ ಕಥೆಗಳು ಹುಟ್ಟುತ್ತೆ, ಆವಾಗ ಟೀಮ್ ವರ್ಕ್ ಅಂತ ಕೆಲಸ ಆಗೋದು. ಇವತ್ತು ಕಲ್ಟು ಇಷ್ಟು ಅದ್ಭುತವಾಗಿ ಸಿನಿಮಾ ಬಂದಿದೆ ಅಂದ್ರೆ ನಮ್ಮ ಒಬ್ಬನೇ ಕಾರಣ ಅಲ್ಲ, ನಮ್ಮ ಒಬ್ಬರೇ ನಿರ್ಮಾಪಕರಲ್ಲ. ನಿರ್ಮಾಪಕರು ಆಗ್ಬೋದು, ನಮ್ಮ ಹೀರೋಯಿನ್ಗಳು ಆಗ್ಬೋದು, ಟೆಕ್ನಿಷಿಯನ್ಸ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಪ್ರತಿಯೊಬ್ರು ಕೈ ಜೋಡಿಸಿದ್ರೆ ಮಾತ್ರ ಒಂದ್ ಒಳ್ಳೆ ಸಿನಿಮಾ, ಒಂದ್ ಒಳ್ಳೆ ಪ್ರಾಡಕ್ಟ್ ಬರೋದು ಸಾಧ್ಯ.
ಸರ್ ಯಾವ್ದಾದ್ರು dialogue ನಿಮ್ ಕಲ್ಟ್ ಮೂವಿ ಹ್ಮ್ ಯಾವ್ದಾರ ಡೈಲಾಗ್ ಹೇಳಿ ಸರ್. ಇವಾಗಲ್ಲ ಏನ್ ಸರ್ ಪ್ರೆಸ್ ಮೀಟ್ ಅಲ್ಲಿ ಕೇಳ್ತಿದ್ದಲ್ಲ ಅವ್ರ ಡೈಲಾಗ್ ಹೇಳಿ ಅಂತ ಸ್ಟೇಜ್ ಅಲ್ಲಿ ಸಾಯಂಕಾಲ ಒಂದು ಒಳ್ಳೆ ಕಾರ್ಯಕ್ರಮ ಪಾಪ ನಮ್ಮ ರಾಷ್ಟ್ರ ಅವರು ಒಂದು ಒಳ್ಳೆ ಕಾರ್ಯಕ್ರಮ ರೆಡಿ ಮಾಡಿದ್ದಾರೆ ಅಲ್ಲಿ ಬನ್ನಿ ನಾನು ಒಂದು ಒಳ್ಳೆ ಡೈಲಾಗ್ ಹೇಳ್ತೀನಿ ನಿಮ್ಗೋಸ್ಕರ ಹೇಳ್ತೀನಿ ಬನ್ನಿ. ರಂಗಮಂದಿರ ಪಟ್ಟದೂರು ರಂಗಮಂದಿರ ಹೌದು ಹೌದು ಗೊತ್ತಿಲ್ಲ ಸರ್ ಈಗ ನನ್ನ ನೆಕ್ಸ್ಟ್ ಸಬ್ಜೆಕ್ಟ್ ರೆಡಿ ಆಗಿರೋದು ಸ್ವಲ್ಪ ಬೇರೆ ತರದ್ದು ಅದು ಗೊತ್ತಿಲ್ಲ ಇದರ ಕಡೆ ನಾನು ಶೂಟಿಂಗ್ ಬರ್ತೀವಿ ಬರ್ಬೋದು ಸರ್ ಕರ್ನಾಟಕ ಸರ್ ಎಲ್ಲ ನಮ್ದೇ ನಿರ್ದೇಶಕರು ಬಿಟ್ಟಿದ್ದೀವಿ ಸರ್. ಏನ್ ಸರ್ ನಿರ್ದೇಶಕರು ಸರ್ ಬಿಟ್ಟಿದ್ದೀವಿ ಸರ್. ನಿರ್ದೇಶಕರು ಅವ್ರಿಗೆ ಸಂಬಂಧಪಟ್ಟಿರ್ತಲ್ಲ ಏನ್ ಮಾಡ್ಬೇಕು ಹೌದು ಹೌದು ಗ್ಲಾನ್ಸ್ ಮಾಡಿ ಸರ್ ದಯವಿಟ್ಟು ಸರ್? ಗ್ಲಾನ್ಸ್ ಮಾಡಿ ಇದರಲ್ಲಿ ತುಂಬಾ ಹಿಸ್ಟೋರಿಕ್ ಪ್ಲೇಸಸ್ ಇದೆ ಹೌದು. ಒಂದ್ಸರಿ ಗ್ಲಾನ್ಸ್ ಮಾಡಿ ಇಲ್ಲ ಸರ್ ನಾನು ಎಂಟರ್ ಕರ್ನಾಟಕ ಓಡಾಡ್ತಿಲ್ಲ ನನಗೆ ಅಲ್ಲಿ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳು ಬಂದಿದ್ದೀನಿ ಅಂದ್ರೆ ಉತ್ತರ ಕರ್ನಾಟಕ ಕಲಾವಿದರನ್ನ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಟ್ಯಾಲೆಂಟ್ ಇದೆಯೋ ಪಾಪ ಹುಡುಗರಿಗೆ ಅವ್ರಿಗೆ ಅವಕಾಶಗಳು ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬಾ ಮಾಹಿತಿ ಕೇಳ್ಪಟ್ಟೆ. ಅದಕ್ಕೆ ನಾನು ಎಲ್ಲಾ ಕಡೆ ಹೋದವರು ಮಾಧ್ಯಮದವರು ಒಂದೇ ವಾದ ಮಾಡ್ತಿದ್ರು ನಾನು ನೆಕ್ಸ್ಟ್ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅಟ್ಲೀಸ್ಟ್ ಒಬ್ರಿಗಾದ್ರು ಉತ್ತರ ಕರ್ನಾಟಕ ಕಲಾವಿದರಿಗೆ ನಾನು ನನ್ನ ಸಿನಿಮಾಗೆ ಅವಕಾಶ ಕೊಡ್ತೀನಿ. ಸಿನಿಮಾ ಶೂಟಿಂಗ್ ಮಾಡ್ಬೋದು ಆಗ ಏನಾಗುತ್ತೆ ಉತ್ತರ ಕರ್ನಾಟಕ ಭಾಗ ಸ್ವಲ್ಪ ಬೆಳೆಯುತ್ತೆ ಜನ ನೋಡ್ತಾರೆ ಉತ್ತರ ಕರ್ನಾಟಕ ಕಲ್ಚರ್ ಆಗ್ಬೋದು ಮಾನ್ಯುಮೆಂಟ್ ಪ್ರತಿಯೊಂದು ಸ್ವಲ್ಪ ಡೆವಲಪ್ ಆಗತ್ತೆ ನನ್ನ ಕಡೆಯಿಂದ ಏನ್ ಮಾಡಕ್ಕಾಗುತ್ತೆ ನಾನು ಖಂಡಿತ ಮಾಡ್ತೀನಿ ಸರ್. ಇಬ್ರು ಹೀರೋಯಿನ್ ಒಂದು ಇಬ್ರು ಲೀಡ್ ರೋಲ್ ಯಾರು ಗೆಸ್ಟ್ ಅಪಿಯರೆನ್ಸ್ ಅಂದ್ರೆ ಇಬ್ರು ಲೀಡ್ ರೋಲ್ ಮಲೈಕಾ ವಾಸುಪಾಲ್ ಅವರು ಉಪಾಧ್ಯಕ್ಷರು ಸಿನಿಮಾ ಉಪಾಧ್ಯಕ್ಷ ಮಲೈಕಾ ಅವರು ಆ ಹೀರೋಯಿನ್ ಇನ್ನೊಂದು ನಮ್ಮ ಡಿಂಬಲ್ ಕ್ವೀನ್ ರಚಿತಾರಾಮ್ ಅವರು ಇಬ್ರು ಮೇನ್ ಲೀಡ್. ಆಮೇಲೆ ಮಾರ್ಕ್ ಮತ್ತೆ 45 ಬರ್ತಾ ಇರೋದು ಡಿಸೆಂಬರ್ 25ನೇ ತಾರೀಕಿಗೆ. ಇಲ್ಲಮ್ಮ ಇಲ್ಲಮ್ಮ ನಾನು ಕೊಟ್ಟಿರೋ ಟ್ರೀಟ್ಮೆಂಟ್ ಇದೆಯಲ್ಲ ನಾನು ಅದನ್ನ ಹೇಳ್ತಾ ಇರೋದು ಮೇಕಿಂಗ್ ವೈಸ್ ನಾನು ಹೇಳ್ತಾ ಇರೋದು ಕತೆ ನಾನು ಆಯ್ಕೆ ಮಾಡ್ಕೊಂಡಿರ್ತೀನಲ್ಲ ನಿಮ್ಗೆ ಎಲ್ಲರೂ ಹೆಮ್ಮೆ ಪಡ್ತೀರ. ಈಗ ನಿಮ್ಗೆ ಅನ್ಸ್ಬೋದು ಏನು ಸ್ವಲ್ಪ ಹಂಗೆ ಓಕೆ ಪರವಾಗಿಲ್ಲ ಸ್ವೀಕರಿಸ್ಕೊಡೋಣ ಆದ್ರೆ ಒಂದ್ಸತಿ ನೀವು ಥಿಯೇಟರ್ ಹೋಗಿ ಬನ್ನಿ ಒಂದ್ಸತಿ ಸಿನಿಮಾ ನೋಡಿ ಇದು ಕನ್ನಡ ಸಿನಿಮಾ ನಾನು ಮಾಡಿರೋದು ದಯವಿಟ್ಟು ನೀವು ಎಲ್ಲರೂ ನನ್ನ ಸಾಥ್ ಕೊಡಬೇಕು. ಈಗ ನಾವು ನಮ್ಮ ಭಾಷೆನ ನಮ್ಮ ಇಂಡಸ್ಟ್ರಿನ ನಾವು ಬಿಡಬಾರ್ದು.